ಅಪ್ಪ ಮದುವೆ ಆಗಿ 3 ವರ್ಷ ಆದ್ರೂ ಮಕ್ಳಾಗಿಲ್ಲ. ನಾನು ಯಾವಾಗಪ್ಪ ಅದೇ ಎಲ್ಲಾದೆ? ನೀನು ಅವತ್ತು ದೇವಸ್ಥಾನದಲ್ಲಿ ಡೋಲ್ ಬಾರಿಸ್ತಿದ್ದವಂತಾನೆ, ಬಹಳ ಚೆನ್ನಾಗಿ ಬಾರಿಸ್ತೀಯ. ನಮ್ಮ ವಂಶನೇ ಬಾರಿಸೋ ವಂಶ. ನಮ್ಮ ತಾತ ಕುಳ್ಳಪ್ಪ ಅಂತ. ಒಂದ್ಸಾರಿ ನಮ್ ತಾತ ಡೋಲ್ ಬಾರಿಸಿದ್ದಕ್ಕೆ ಫಿರಂಗಿ ಹೊಡೆದ್ಬಿಟ್ರು ಅಂತ ಇಂಗ್ಲಿಷ್ ಅವರೆಲ್ಲ ಎದ್ರಕೊಂಡು ಓಡಾಬಿಟ್ರಂತೆ. ಆಗ ಟಿಪ್ಪು ಸುಲ್ತಾನ್ ನಮ್ ತಾತನ್ ಕರ್ಸಿ ಡೋಲ್ ಹೊಡಿಯಕ್ಕೆ ಒಂದು ಚಿನ್ನದ ಕೋಲ್ನೆ ಕೊಟ್ಬಿಟ್ನಂತೆ, ಗೊತ್ತಾ? ಆಮೇಲೆ ನಮ್ಮಪ್ಪ ದೊಡ್ಡಯ್ಯ ಅಂತ ಒಂದು ಸಾರಿ ಡೋಲ್ ಬಾರಿಸಿದಕ್ಕೆ ಕೆಟ್ ನಿಂತೋಗಿದ್ ರೈಲ್ ಇಂಜಿನ್ ಚಿಕ್ಕ ಬುಕ್ಕು ರೈಲೇ ಆಡಲ್ಲ ಚುಕ್ಕ ಬುಕ್ಕು ಅಂತ ಡಬಲ್ ಸ್ಪೀಡ್ ಅಲ್ಲಿ ಡೆಲ್ಲಿಗೆ ಹೋಗಿ ಸೇರ್ಕೊಂಡ್ಬಿಡದ. ಆವತ್ತಿಂದ ನಮ್ಮ ಅಪ್ಪನಿಗೆ ಡಿಮ್ಯಾಂಡ್. ಹೌದಾ? ಅಷ್ಟೇ ಅಲ್ಲ, ನಾನೊಂದ್ಸರಿ ಡೋಲು ಬಾರಿಸಿದಕ್ಕೆ ಮನೆ ಮೇಲಿದ್ದ ಹೆಂಚುಗಳೆಲ್ಲ ಬಿದ್ದು ಪುಡಿ ಆಗೋಯ್ತು. ಆಗ ಊರ್ನವರೆಲ್ಲ ಎದುರ್ಕೊಂಡ್ಬಿಟ್ಟು, ಲೇ ಗಿಡ, ಇನ್ ಮೇಲಿಂದ ನೀನು ದೇವಸ್ಥಾನದ ಉತ್ಸವಕ್ಕೆ ಮದುವೆ ಕಾರ್ಯಕ್ಕೆ ಮಾತ್ರ ಡೋಲ್ ಬಾರಿಸ್ಬೇಕು ಅಂದ್ರು, ಇಲ್ಲ ಅಂದ್ರೆ ನಿನಗ್ ಬಾರಿಸ್ಬಿಡ್ತೀನಿ ಅಂದ್ರು ಗುರು. ಓಹೋ, ಆಮೇಲೆ ನೀವ್ಯಾರು? ನಾನ್ ಹೊಸದಾಗಿ ಬಂದಿರೋ ಬ್ಯಾಂಕ್ ಮ್ಯಾನೇಜರ್. ಅಂದ್ರೆ ನಿಮ್ ತವ ದುಡ್ಡಿರ್ತದೆ. ದೇವ್ರೆ, ನಾನು ನಿಮ್ಮಂತವ್ರಿಗೋಸ್ಕರನೇ ಕಾಯ್ತಾ ಇದ್ದೆ. ಯಾಕೆ? ಚಿಲ್ರೆಗೋಸ್ಕರ. ಒಂದ್ 100 ರೂಪಾಯಿಗೆ ಚಿಲ್ರೆ ಕೊಡ್ತೀರಾ? ಈ ದುಡ್ಡೆಲ್ಲ ನಂಗೆನಾ? ಏನ್ ಆಸೆನಯ್ಯ ನಿನ್ಗೆ? ಈ ಜೊಬಲ್ಲಿ ಇಟ್ಟಿದ್ನಲ್ಲಪ್ಪ, ಏನಾಯ್ತು ನನ್ ದುಡ್ಡು? ಸರ್, ನೀವ್ ಒಂದ್ ಕೆಲ್ಸ ಮಾಡಿ, ಏನು? ಈ ದಾರಿಲೇ ಹೋಗ್ತಾ ಇರಿ, ನಾನ್ ಮನೆಗೆ ಹೋಗಿ 100 ರೂಪಾಯಿ ತಂದ್ಬಿಡ್ತೀನಿ. ನೀನ್ 100 ರೂಪಾಯಿ ಕೊಡೋದ್ ಬೇಡ, ಬಾ ಇಲ್ಲಿ ಬಾ. ಬೇಡವಾ? ಬೇಡ. ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ಸರಿಯಾದ ಉತ್ತರ ಕೊಡು. ಒಂದು ಉತ್ತರಕ್ಕೆ 5 ರೂಪಾಯಿ ಕೊಡ್ತೀನಿ. 5ನೇ ನಂಬರ? 5ನೇ ತಾರೀಕೆ ನಮ್ ತಾತ ಸತ್ತಿದ್ದು. 10? ಅವತ್ ನಮ್ಮ ಅಪ್ಪ ಸತ್ತಿದ್ದು. 15? 15ನೇ ತಾರೀಕೆ ಹಾಕ್ನ ಕಟ್ಕೊಂಡು ಸಾಯ್ತಾ ಇದ್ದೀನಿ. ಸರಿ, 20? ಅವತ್ ನಾ ಹುಟ್ಟಿದ್ದೀನ. ಕೇಳಿ. ಅವತ್ತು ದೇವಸ್ಥಾನದಲ್ಲಿ ನಿನ್ ಜೊತೆ ಚಿನ್ನದ ಪದಕ ಇದ್ದ ನಾದಸ್ವರ ಬಾರಿಸ್ತಾ ಇದ್ಲಲ್ಲ, ಅವಳ ಹೆಸರೇನು? ಇದ್ನ ಬಂದು ನನ್ನನ್ನೇ ಕೇಳ್ಬೇಕಾ? ಊರ್ನಲ್ಲಿರೋರ್ನ ಯಾರನ್ನಾದ್ರೂ ಕೇಳಿದ್ರೆ ಹೇಳ್ತಿದ್ರಪ್ಪ ನಮ್ ಗೌರವನ್ ಹೆಸರ್ನ. ಗೌರಿನಾ? ಕೇಳ್ಬಿಟ್ನಾ? 20 ರೂಪಾಯಿ ಆಯ್ತು. ಮದ್ವೆ ಆಗಿದ್ಯಾ? ಇನ್ನೂ ಇಲ್ಲ. 40 ರೂಪಾಯಿ. ಅಪ್ಪ ಅಮ್ಮ ಇದ್ದಾರ? ಇದಾರೆ, ಗೋಡೆ ಮೇಲಿರೋ ಫೋಟೋದಲ್ಲಿ. 60 ರೂಪಾಯಿ. ನಾದಸ್ವರ ಬಾರಿಸೋದೇನಾ, ಬೇರೆ ಏನಾದ್ರೂ ಕೆಲಸ ಮಾಡ್ತಾಳ? ಒಳ್ಳೆ ಬುದ್ಧಿವಂತೆ, ಚೆನ್ನಾಗ್ ಓದವಳೆ. ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರು ಹೋಗ್ದೇನೆ ತಲೆ ಅಂತರದಿಂದ ಬಂದ್ ವಿದ್ಯೆ ಅಂತ ನಾದಸ್ವರ ಬಾರಿಸ್ತಾಳೆ. ಆಮೇಲೆ ಜೊತೆಲೆ ಮನೆಯಲ್ಲಿ ಟೈಲರಿಂಗ್ ಕೆಲಸನು ಮಾಡ್ಕೊಂಡಿರ್ತಾಳೆ. 80. ಅವಳ ದಿನಚರಿ ಏನು? ಇದೇ ಕಡೆ ಉತ್ತರ. ಇಲ್ಲಿಗೆ ನಿಮ್ ದುಡ್ಡು ಸರೈತದೆ. ಸರಿ, ಹೇಳು. ಬೆಳಿಗ್ಗೆ ಎದ್ದ ತಕ್ಷಣನೇ ನಡೆಯೋ ಕಾಲ್ ಜಾರಬಹುದು, ಆದ್ರೆ ನಡತೆಯಲ್ಲಿ ಜಾರವಳಲ್ಲ. ತಾವು ಬ್ರಹ್ಮಚಾರಿ. ಹಾಗೆ ಹೇಳೋಕೆ ಕಾರಣ ನಿನಗಿನ್ನೂ ಮದುವೆ ಆಗದೆ ಇರೋದ್ರಿಂದ. ನೀನ್ ನನಗೆ ಒಪ್ಪಿಗೆ ಆಯ್ತು, ಇನ್ನು ಉಳ್ದಿರೋದು. ಮದುವೆ ಅನ್ನೋದು ಪವಿತ್ರವಾದ ಬಂಧನ. ಅದನ್ನ ಗೊತ್ತು ಮಾಡೋದು ಈ ತರ ಕೆರೆ ದಂಡೆ ಮೇಲಲ್ಲ. ಅಫ್ಕೋರ್ಸ್, ನಿಶ್ಚಯ ಅಲ್ಲಾದ್ರೂ ನಿರ್ಣಯ ಇಲ್ಲಲ್ವಾ? ಗೌರಿ, ಮದುವೆ ವಿಷಯ ಮಾತಾಡೋಕೆ ನಿನ್ಗೆ ಯಾರು ಇಲ್ದಿರೋದ್ರಿಂದ ಇದೇ ಸರಿಯಾದ ಸಮಯ, ಸರಿಯಾದ ಜಾಗ ಅಂತ ಬಂದೆ. ನೋಡಿ, ಪರಿಚಯ ಇಲ್ದೇ ಇರೋ ನನ್ನ ನೀನು ಅನ್ನೋದಾಗ್ಲಿ, ಹೆಸರು ಹಿಡಿದು ಕರೆಯೋದಾಗ್ಲಿ, ಹೀಗೆ ಹಿಂದೆ ಬರೋದಾಗ್ಲಿ ತಪ್ಪು. ಹೆಣ್ಣಿಗೆ ಬಾಲ್ಯದಲ್ಲಿ ತಂದೆ, ಯೌವನದಲ್ಲಿ ಗಂಡ, ಮುಪ್ಪಿನಲ್ಲಿ ಮಗ ರಕ್ಷಕರಾಗಿರುತ್ತಾರೆ. ಆಕೆ ಒಂಟಿಯಾಗಿದ್ದಲ್ಲಿ ಸಮಾಜದ ಅಪಕೀರ್ತಿಗೆ ಗುರಿಯಾಗುತ್ತಾಳೆ. ನನ್ ಕಾಸು. ನನ್ ಹೆಂಡತಿ ಮೊದ್ಲೇ ಹಾಕು, ಹೊಡಿತಾಳೆ ಕಣ್ರು. ಕೊಟ್ಬಿಡ್ರ ನನ್ ಕಾಸು.
ಇದ್ಯಾಕ ಹೆಂಗ್ ಕನ್ವರ್ಸ್ತಾ ಇದ್ಯಾ? ನನ್ ಕಾಸು ಯಾರಿಗೂ ಕೊಡಕಿಲ್ಲ ಅಂತ. ಈ ಪಕ್ಕದ ಮನೆ ಹೋಗಿ ಜೊತೆಗ್ ನಿನ್ ಕಾಟ ನನ್ ಕನ್ಸೆಲ್ಲ ಕರ್ಗೋಯ್ತು. ಕಳ್ರು ನನ್ ಕಾಸು. ನಿಂತವ ಎಲ್ಲದಯ್ಯ ಕಾಸು? ನೋಡ ಇಲ್ಲಿ. ನೋಡು, ಇಷ್ಟೊಂದ್ ಕಾಸು ಎಲ್ಲಿಂದ ಬರ್ತಯ್ಯ? ನೀನು ದೇವ್ರ ಹತ್ರ ಆರ್ಕೆ ಮಾಡ್ಕೊಂತ ಹೇಳಿಲ್ವಾ? ಮಾಡ್ಕೊಂಡೆ, ಸಂಪಾದನೆ ಆಯ್ತು 100 ರೂಪಾಯಿ. ಅದ್ ಸರಿ, ದೇವ್ರಿಗೆ 10 ಭಾಗ ಕಾಣಿಕೆ ಹಾಕ್ದಾ? ಇಲ್ಲ. ಯೋ, ಮೊದ್ಲೋಗಿ ದೇವ್ರಿಗೆ ಕಾಣಿಕೆ ಹಾಕ್ಬಿಟ್ ಬಂದ್ರೆ ಸರಿ, ಇಲ್ಲ ಅಂದ್ರೆ ಎದೆಯಾಗಿಟ್ಕೊಂಡಿರೋ ನಿನ್ನ ಬೀದಿಗ್ ಬಿಸಾಕ್ಬಿಡ್ತೀನಿ. ನಾನ್ ಯಾರು ಅಂತ ಗೊತ್ತಲ್ಲ? ಗೊತ್ತಲ್ಲ, ಗೊತ್ತು. ಕ್ರಾಕೋ. ಅಲ್ಲಪ್ಪ ಶಿವ, ಕೊಡವನು ನೀನೆ, ತಿರ್ಗಾ ತಗೊಳ್ಳೋನು ನೀನೆ, ಅದು ಕಮಿಷನ್. ಚಿಚಿ ಕಾಣಿಕೆ. ಈಗ ನಾನ್ ನಿನ್ಗೆ ಕಾಸು ಕೊಟ್ಟೆ ಅಂತ ಅನ್ಕೋ. ನೀನ್ ಏನೈತೆ ಖರ್ಚು? ಊಟ ತಿಂಡಿನ, ಬಟ್ಟೆ ಬರೇನ, ಇಲ್ಲ ಓಡಾಡೋದಕ್ಕೆ ಬಸ್ಸು ಕಾರು ಪ್ಲೇನ್ಗೆ ಕಾಸು ಕೊಡ್ಬೇಕಾ? ಏನು ಇಲ್ವಲ್ಲ. ನೀನಂತೂ ಸಿನಿಮಾ ನಾಟಕ ನೋಡೋದಿಲ್ಲ, ಹಂಗೂ ಬೇಕು ಅಂತಂದ್ರೆ ಉತ್ಸವ ಅದು ಇದು ಎಲ್ಲ ನಿನ್ ಮುಂದೆನೆ ನಡೆದೈತದಲ್ಲಪ್ಪ. ಓ, ಇವತ್ತು ಉತ್ಸವ ಅಲ್ವಾ? ಜನ ಹೊರಗಡೆ ಜಮಾಯಿಸ್ಕೊಂಡ್ಬಿಟ್ಟವ್ರೆ. ಈಗ ನೀನು ನಾನು ಇಬ್ರೇ ಇರೋದು. ಅದಕ್ಕೆ ನಿನ್ಗೊಂದ್ ಮಾತು ಹೇಳ್ತೀನಿ. ನಿನಗೆ ಬೇಕಾಗಿರೋದು ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ನಿನಗ್ ದುಡ್ಡಿಗಿಂತ ಹೆಚ್ಚಾಗಿ ಭಕ್ತಿ ತಾನೇ ಬೇಕಾಗಿರೋದು. ನೋಡಪ್ಪ ಬಾಳಶಂಕರ, ಇರು, ಯಾರಾದ್ರೂ ಕೇಳ್ಸ್ಕೊಂಡ್ಬಿಟ್ಟರು ಹತ್ರ ಬಂದು ಹೇಳ್ತೀನಿ. ನಾನು ಕಣ್ಣು ಮುಚ್ಕೊಂಡು ಭಕ್ತಿಯಿಂದ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಇದನ್ನೇ ಕಾಣಿಕೆ ಅಂತ ತಿಳ್ಕೊ. ನಮಸ್ಕಾರಮ್ಮ. ನಮಸ್ಕಾರ ರೀ ಹೆಗ್ಡೆ ಅವ್ರೆ, ಮೃದಂಗ ಬಾರ್ಸವ್ರೆಲ್ಲ ಎಲ್ರಿ? ನೋಡಿ, ಮೃದಂಗ ಹರಿದು ಹೋಗಿದೆ. ಅದ್ ಸರಿ, ಮೃದಂಗ ಬಾರ್ಸವ್ರ ಎಲ್ಲಿ? ಅವರು ನಿಮಗೆ ಮುಖ ತೋರ್ಸ್ಲಿಕ್ಕೆ ಆಗದೆ ಹೆದ್ರು ಓಡೋಗಿದ್ದಾರೆ. ಬೇರೆ ಮೃದಂಗ ಸಿಗಲ್ವಾ? ನಮ್ಮೂರ್ನಲ್ಲಿ ಎಲ್ಲಿ ಸಿಗುತ್ತೆ ಮೃದಂಗ? ಅಯ್ಯೋ, ಈಗ ನಾನು ಏನ್ ಮಾಡ್ಲಿ? ರೀ ಮ್ಯಾನೇಜರ್, ಬನ್ರಿ ಇಲ್ಲಿ. ಏನಮ್ಮ? ಇಲ್ಲೆಲ್ಲಾದ್ರೂ ಮೃದಂಗ ಇದ್ರೆ ತರಿಸ್ರಿ. ಮೃದಂಗನ? ಈಗ ಮೃದಂಗ ಅಂದ್ರೆ ಎಲ್ಲಿ ಸಿಗುತ್ತಮ್ಮ? ಹಾಗಂದ್ರೆ ಹೇಗ್ರಿ? ಏನಾದ್ರೂ ವ್ಯವಸ್ಥೆ ಮಾಡಿ. ಗಿಡಪ್ಪ ಬಾರಪ್ಪ ಇಲ್ಲಿ. ಬಂದೆ. ಏನ್ ಮ್ಯಾನೇಜರ್? ಇವರು ಡ್ಯಾನ್ಸ್ ಪ್ರೋಗ್ರಾಮ್ಗೆ ಡೋಲ್ ಬಾರ್ಸು ಬಾರಿಸ್ತೀಯಾ? ನಾನಾ ಡೋಲ್ ಬಾರ್ಸೋದು? ನಮ್ ಗೌರಿ ನಾದಸ್ವರ ನಾನ್ ಕಿವಿಗ್ ಬಿದ್ರೇನೆ ಬೆಳ್ಳಗ್ಲ ಆಡೋದು. ಇರು. ಯಾಕೆ ಸಮಯ? ಅಮ್ಮ, ಸ್ವಲ್ಪ ನಿಮ್ ಕಾರ್ ಕೊಡಿ, ನಾನು ಗೌರಿನ ಕರ್ಸ್ಕೊಡ್ತೀನಿ. ಸರಿ, ತಗೊಂಡೋಗಿ. ಅಮ್ಮ, ಯಾರದು ಗೌರಿ? ಗೊತ್ತಿರೋ 2 ರಾಗ ಕಲ್ತ್ಕೊಂಡು ಗುಡಿ ಮುಂದೆ ಪ್ರಸಾದಕ್ಕೋಸ್ಕರ ಬಾರಿಸ್ಕೊಂಡು, ಮದುವೆ ಮನೆಯಲ್ಲಿ ಊಟಕ್ಕೋಸ್ಕರ ಬಾರಿಸ್ಕೊಂಡು ಬಿದ್ದಿರ್ತಾಳೆ. ಅಯ್ಯೋ, ಎಲ್ಲ ನನ್ ಕರ್ಮ. ನಮ್ಮ ದೇವಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಕಾರ್ಯಕ್ರಮ ನಿಲ್ಬಾರ್ದು. ನಡೀರಿ ಹೋಗೋಣ. ಬನ್ನಿ ಅಮ್ಮ. ಬನ್ನಿ ಬನ್ನಿ ಬನ್ನಿ. ನಮಸ್ಕಾರಮ್ಮ. ನೀನ್ ನಮಸ್ಕಾರ ಆಮೇಲೆ. ನೋಡು, ಬೇಕಾ ಬಿಟ್ಟಿ ಬಾರಿಸಿ ನಮ್ ಪ್ರೋಗ್ರಾಮ್ ಹಾಳು ಮಾಡ್ಬೇಡ. ಸರಿಯಾಗಿ ನುಡ್ಸು. ನುಡ್ಸೋದೇನೋ ಬೇಡ, ಸುಮ್ನೆ ಶ್ರುತಿ ಹೇಳಿದ್ರೆ ಸಾಕು. ಹೋಗೋ, ಕೂತ್ಕೋ. ಹೋಗಿ ಹೋಗಿ ಕೂತ್ಕೊಳ್ಳಿ. ಕಲ್ಯಾಣಿ, ಅಮ್ಮ ಕಲ್ಯಾಣಿ, ಛೆ ಛೆ ಛೆ, ಎಂತ ಅವಮಾನ ಆಗೋಯ್ತು. ಇನ್ಮೇಲೆ ಅವಳು ಓಲ್ಗ ಉದ್ದೇರ ಮಾಡ್ಬಿಡ್ತೀನಿ. ಲೇ ರಂಗ, ಏನಮ್ಮವ್ರೆ? ಅವಳ ಕೈನ ತುಂಡ ಕತ್ತರಿಸಾಕ್ ಹೋಗೋ. ಆಯ್ತ್ರಮ್ಮ. ನಿಲ್ಲು. ಅಪ್ಪ, ಕಲೆನ ಕಲೆಯಿಂದನೇ ಜಯಿಸ್ಬೇಕು. ನಾಳೆನೆ ಇನ್ನೊಂದು ಪ್ರೋಗ್ರಾಮ್ ಫಿಕ್ಸ್ ಮಾಡು. ಅವಳನ್ನ ಅದೇ ಜಾಗದಲ್ಲಿ ಅದೇ ಜನಗಳ ಮುಂದೆ ಸೋಲ್ಸಿ ಅದೇ ಜನ ನನಗ್ ಚಪ್ಪಾಳೆ ಹೊಡಿಬೇಕು. ಆಗ್ಲೇ ನನಗ್ ಸಮಾಧಾನ. ಹಲೋ, ನಾನ್ ಕೀರ್ವಾಣಿ ಮಾತಾಡ್ತಾ ಇರೋದು. ನಾಳೆ ದೇವಸ್ಥಾನದಲ್ಲಿ ನನ್ ಮಗಳ ಡ್ಯಾನ್ಸ್ ಪ್ರೋಗ್ರಾಮ್ ನ ಫಿಕ್ಸ್ ಮಾಡಿ. ಆಗಲ್ಲ ಮೇಡಮ್, ಬೇರೆ ಬುಕ್ ಆಗಿದೆ. ಏನಂತಮ್ಮ? ಆಗಲ್ವಂತೆ. ಕೊಡಿ. ಹಲೋ, ನಾನ್ ಕಲ್ಯಾಣಿ. ದಯವಿಟ್ಟು ಪ್ರೋಗ್ರಾಮ್ ಯಾವ್ದೇ ಇದ್ರೂ ಕ್ಯಾನ್ಸಲ್ ಮಾಡ್ಕೊಡಿ. ನಮ್ ದೇವಸ್ಥಾನದ ಚರಿತ್ರೆಯಲ್ಲಿ ಒಂದ್ಸಾರಿ ಫಿಕ್ಸ್ ಆದ ಪ್ರೋಗ್ರಾಮ್ ನನ್ನಿಂದೇ ಆಗ್ಲಿ ಬೇರೆ ಯಾವ ಕಾರಣದಿಂದಲೇ ಆಗ್ಲಿ ಕ್ಯಾನ್ಸಲ್ ಆಗಲ್ಲಮ್ಮ. ಯಾವಾಗ ಖಾಲಿ ಇದೆ? ಇದೇ ದಿನ ಮುಂದಿನ ವರ್ಷ ಇದೆ. ಸರಿ, ಆ ದಿನಕ್ಕೆ ಪ್ರೋಗ್ರಾಮ್ ಫಿಕ್ಸ್ ಮಾಡಿ. ಸರಿ ಅಮ್ಮ. ಗೌರಿ ಬಾಮ್ಮ. ಓ, ನೀವಾ? ನಮಸ್ಕಾರಮ್ಮ. ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ. ಗೌರಿ, ನಿನ್ ವಿದ್ವತ್ತಿನ ತಿಳಿದೆ, ಕೇವಲವಾಗಿ ಮಾತಾಡ್ದೆ, ಕ್ಷಮಿಸು. ಯಾಕೆ ಹಾಗಂತೀರಾ? ನಿನ್ನ ನಾದಸ್ವರ ನನ್ನ ನಾಟ್ಯ ಸೇರಿದ್ರೆ ನಾವು ಟೂರ್ ಮಾಡ್ಕೊಂಡು ಹಣ ಸಂಪಾದನೆ ಮಾಡಬಹುದು. ದೇವ್ರ ದಯದಿಂದ ನನಗೆ ಯಾವ ಕುರ್ತಿನೂ ಇಲ್ಲ. ಹೊರಗಡೆ ಹೋಗಿ ನಾದಸ್ವರ ನುಡಿಸ್ಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ. ಅಣ್ಣ, ಮಜ್ಜಿಗೆ ಬೇಗ ತಂದೆ. ಹೋಗ್ಲಿ. ದೇವಸ್ಥಾನದಲ್ಲಿ ನುಡಿಸ್ತೀಯಾ? ಖಂಡಿತ ನುಡಿಸ್ತೀನಿ. ಹಾಗಾದ್ರೆ ಡೇಟ್ ನೋಟ್ ಮಾಡ್ಕೋ. ನೆಕ್ಸ್ಟ್ ಇಯರ್ ಅಂದ್ರೆ
ಮುಂದಿನ ವರ್ಷ ಇದೇ ದಿನ ನೀ ನಾದಸ್ವರ ನುಡಿಸ್ಬೇಕು, ಅದಕ್ಕೆ ನನ್ನ ಮಗಳ ಡ್ಯಾನ್ಸ್. For more updates, like, comment, subscribe to our channel.